ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುಂಬಾರ ಸಂಘ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ ಶ್ರೀ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಶ್ರೀ ಕುಂಬೇಶ್ವರ ಸ್ವಾಮಿ ದೇವಾಲಯ ಆವರಣ, ಸುಲ್ತಾನಪೇಟೆ, ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ओम श्री गुरुदेव गुरु ब्रह्म विष्णु ಯಶಸ್ವಿಯಾಗಿ ನಡೆಸಿಕೊಡಬೇಕೆಂಬುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಸರಳ ಸಜ್ಜನಿಕೆಗೆ ಹೆಸರಾದಂತವರು, ಸಹೃದಯಗಳು ಆಗಿರುವಂತಹ ಡಾಕ್ಟರ್ ಭಾಸ್ಕರ್ ಸರ್ ಅವರಿಗೆ ಇಲಾಖೆ ವ್ಯವಸ್ಥೆ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಉದ್ಘಾಟನೆಯನ್ನು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಮಾಡಿದರು. ಸಮುದಾಯದ ಮುಖಂಡರಾದ ಎ. ನಾರಾಯಣಸ್ವಾಮಿ, ಮಂಜುನಾಥ ಮುನಿಕೃಷ್ಣಪ್ಪ, ಮುನಿರಾಜು, ಪ್ರೇಮಲೀಲಾ ವೆಂಕಟೇಶ್, ಗಾಯತ್ರಿ, ಸುಶೀಲಾ, ಸುಧಾ ವೆಂಕಟೇಶ್, ಸಹಾಯಕ ಕಾರ್ಯದರ್ಶಿ ಜಿಲ್ಲಾ ಪಂಚಾಯಿತಿ ಮುನಿಯಪ್ಪ, ಸಮುದಾಯದ ಎಲ್ಲರೂ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಈಗ ಸಂತ ಕವಿ ಶ್ರೀ ಸರ್ವಜ್ಞರಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳನ್ನು ಅತಿಥಿಗಳ ಪುಷ್ಪಾರ್ಚನೆಯ ಮೂಲಕ ಸಂತ ಕವಿ ಸರ್ವಜ್ಞರ ಬಗ್ಗೆ ಉಪನ್ಯಾಸ ನೀಡಿ ಮಾತನಾಡಿದ ಡಾಕ್ಟರ್ ಸತ್ಯಪ್ರಕಾಶ್ ಬೈರಾಪುರ ಅವರು, ಸಂತ ಕವಿ ಸರ್ವಜ್ಞರನ್ನು ಸಮುದಾಯಕ್ಕೆ ಸೀಮಿತ ಮಾಡಿದ್ದಾರೆ. ಸರ್ವಜ್ಞರ ಇತಿಹಾಸ ಇನ್ನೂ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಬಾರದು ಎಂದು ತಿಳಿಸಿದರು. ಬಸವಣ್ಣನಾದಿಯಾಗಿ ಹಿಡಿದು ಕಾಲಾಂತರ ಬಂದಂತಹ 16ನೇ ಶತಮಾನ ಅಂತ ನಾವು ಹೇಳ್ತೀವಷ್ಟೇ, ಸರ್ವಜ್ಞನ ಬಗ್ಗೆ ಇಲ್ಲಿವರೆಗೂ ಸಹ ಯಾವುದೇ ಆಧಾರ ಪೂರ್ವಕವಾಗಿ ಹೀಗೆ ಇದ್ದ ಸರ್ವಜ್ಞ ಅಂತ ಹೇಳೋದು ತಪ್ಪಾಗ್ತದೆ. ಅವನ ಕಾಲಘಟ್ಟ 16ನೇ ಶತಮಾನ ಅಂತ ಹೇಳ್ತೀವಿ. ಅವನ ಸಮಕಾಲೀನ ಅಂದ್ರೆ ತೆಲುಗಿನ ವೇಮನ ಇರ್ಬೋದು, ತಮಿಳಿನ ತಿರುವಳ್ಳೂರು ತಗೊಂಡ್ರೆ ದ್ವಿಪದಿಯಲ್ಲಿ ಬರೀತಾನೆ, ಸರ್ವಜ್ಞ ತ್ರಿಪದಿಯಲ್ಲಿ ಬರೀತಾ ಹೋಗ್ತಾನೆ. ಹೀಗೆ ಈ ಕಾಲಾನಂತರದಲ್ಲಿ 16ನೇ ಶತಮಾನ ಆದಂತ ಸಂದರ್ಭದಲ್ಲಿ ಮಂಟೇಸ್ವಾಮಿ, ಮೈಲಾರಲಿಂಗ, ಜುಂಜಪ್ಪ ಹೀಗೆ ಶೋಷಿತ ಸಮುದಾಯಗಳ ಪರವಾಗಿ ಅವರು ಕಂಡಂತಹ ಜನರ ಬಾಯಿಂದ ಬಾಯಿಗೆ ಸಾಹಿತ್ಯವನ್ನು ತಲುಪಿಸಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ತುಂಬಾ ಚೆನ್ನಾಗಿ ಮಡಿದಿದ್ದಾರೆ ಈ ಸಂತರು. ಹಾಗಾಗಿ ಸರ್ವಜ್ಞರ ಬಗ್ಗೆ ನಾವು ಅಂದ್ಕೊಂಡಷ್ಟು ತುಂಬಾ ಕೆಲಸಗಳೇನು ಆಗಲಿಲ್ಲ. ಸುಮಾರು ವರ್ಷಗಳಿಂದ ನಾವು ಅಂದ್ಕೊಳ್ತಿದ್ದೀವಿ ಪ್ರತಿಷ್ಠಾನ ಆಗ್ಬೇಕು, ಸ್ವಲ್ಪ ಸಂಶೋಧನೆ ಆಗ್ಬೇಕು. ಅವನ ಹುಟ್ಟಿನ ಬಗ್ಗೆ ಇವತ್ತು ಕೂಡ ತುಂಬಾ ಬೇರೆ ಬೇರೆಯಾದ ವ್ಯಾಖ್ಯಾನಗಳು. ಅವರ ತಾಯಿ ಕುಂಬಾರ ಮಾಳಿ ಆದ್ರೂ ಕೂಡ ತಂದೆಯ ಬಗ್ಗೆ ಬೇರೆ ವ್ಯಾಖ್ಯಾನ. ಈಗಿನಿರ್ತಕ್ಕಂತಹ 1924 ಬಂದಂತ ಒಂದು ಗದ್ಯ ಉತ್ತಂಗಿ ಚೆನ್ನಪ್ಪನವರು ಅಂತ ಹೇಳಿ ಅವರು ಬಳ್ಳಾರಿಯವರು ಕ್ರೈಸ್ತ ಮಿಷನ್ ಉಪದೇಶಕರಾಗಿರ್ತಾರೆ. ಅವರು ರಿಟೈರ್ಡ್ ಆದ ನಂತರ 1924ರಲ್ಲಿ ಸರ್ವಜ್ಞನ ವಚನಗಳು ಅಂತೇಳಿ ಒಂದು ಅಧಿಕೃತವಾಗಿ ಪುಸ್ತಕ ತರ್ತಾರೆ. ಇಲ್ಲಿವರೆಗೂ ಸಹ ಅಧಿಕೃತವಾಗಿ ನಮ್ಮ ದಾಖಲೆಗಳಲ್ಲಿ ಇರತಕ್ಕಂಥದ್ದು. ತದನಂತರ 1941ರಲ್ಲಿ ಮೈಸೂರು ಸರ್ಕಾರ ಅದನ್ನ ಸರ್ವಜ್ಞನ ವಚನಗಳನ್ನ ಪ್ರಕಟ ಮಾಡುತ್ತೆ ಸರ್ಕಾರದ ಕಡೆಯಿಂದ. ಆ ಯಶಸ್ಸಿನಿಂದ ಉತ್ತಂಗಿ ಚೆನ್ನಪ್ಪನವರು 1949ರಲ್ಲಿ ಗುಲ್ಬರ್ಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷತನ ವಹಿಸ್ತಾರೆ. ತದನಂತರ ಸರ್ವಜ್ಞ ಪ್ರಾಧಿಕಾರಗಳು ರಚನೆ ಆಗುತ್ತೆ. ಅದಾದ ನಂತರ ಪ್ರತಿಷ್ಠಾನಗಳು, ಸಂಶೋಧನೆಗಳು ತುಂಬಾ ನಡಿಬೇಕಾಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಸರ್ವಜ್ಞನನ್ನ ನಾವು ಒಂದು ಜಾತಿಗೆ ಸೀಮಿತ ಮಾಡಿ ಅವನನ್ನ ತುಂಬಾ ಸಂಕುಚಗೊಳಿಸ್ಬಿಟ್ಟಿದ್ದೀವಿ. ನೀವು ನೋಡಿದ್ರೆ ಸರ್ವಜ್ಞನ ನೋಡಿದ್ರೆ ನೀವು ಅವನು ನಿರಾಲಯ, ಅವನು ತನ್ನನ್ನು ತಾನು ಮಾಡ್ತೀವಿ. ಒಂದು ಆ ನಾಯಕರ ಸಮಾಜಕ್ಕೆ ಕೊಡುಗೆ ಏನಿದೆ, ಅದರಿಂದ ನಾವುಗಳು ಕಲಿಬೇಕಾದ್ದೇನಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಜಯಂತಿ ಆಗಿರ್ಬೋದು, ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆಗಬಾರ್ದು. ಅದರಲ್ಲಿ ನಮ್ಮ ಸುಧಾ ವೆಂಕಟೇಶ್ವರು ಮುಂಚೂಣಿಯಲ್ಲಿ ಇರ್ತಾರೆ. ನಾವು ಯಾವುದೇ ಜಯಂತಿ ಕರೆದ್ರೂ ಸಹ ಅವರು ಯಾವುದೇ ಒಂದು ಸೀಮಿತವಾಗದೆ ಎಲ್ಲ ಜಯಂತಿಗಳಲ್ಲೂ ಪಾಲ್ಗೊಳ್ತಾರೆ.
ಇಲ್ಲಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದೀರ. ಸರ್ವಜ್ಞ ಸರ್ವಜ್ಞ ಅಂತಂದ್ರೆ ಎಲ್ಲ ಎಲ್ಲ ತಿಳಿದವನು. ಈಗ ಅದ್ರ ಬಗ್ಗೆ ಹೇಳ್ತಾ ಅವರಷ್ಟಕ್ಕೆ ಅವರೇ ಇಟ್ಕೊಂಡಿಲ್ಲ, ಅದು ಮೋಸ್ಟ್ಲಿ ಯಾರೋ ಅವರಿಗೆ ಸರ್ವಜ್ಞ ಅಂತ ಇರ್ಬೋದು ಅಂತ. ತ್ರಿಪದಿಗಳು ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ. ಇಂದಿನ ಶತಮಾನಗಳಲ್ಲೂ ಸಹ ಅವರು ರಚನೆ ಮಾಡಿರುವಂತಹ ತ್ರಿಪದಿಗಳು ಸಹ ಇವತ್ತಿನ ಸಮಾಜಕ್ಕೂ ಸಹ ಎಷ್ಟು ವಾಸ್ತವಾಂಶ ಇದೆ, ಎಷ್ಟು ಅರ್ಥಗರ್ಭಿತವಾಗಿದೆ. ನಾವು ಏನ್ ಕಲಿಬೇಕು ಸರ್ವಜ್ಞನಿಂದ? ಸರ್ವಜ್ಞರು ಮಹಾಪುರುಷರು ಹಿಂದೆ ಯಾವುದೋ ಶತಮಾನದಲ್ಲಿದ್ದರು, ನಾವು ನೋಡಿಲ್ಲ, ನೀವು ನೋಡಿಲ್ಲ. ಆದ್ರೆ ಸರ್ವಜ್ಞನೇ ಯಾಕೆ ನೆನೆಸ್ಕೊಂತಾ ಇದೀವಿ ಇವತ್ತು? ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಮತ್ತೆ ಅವರು ನೀಡಿರುವಂತಹ ಸಂದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಯಾವ ತರ ಅಳವಡಿಸ್ಕೋಬೇಕು ಅಂತ. ಸಣ್ಣ ಸಮುದಾಯ ಆದರೂ ಸಹ ನಿಮ್ಮ ನಾರಾಯಣ ಸ್ವಾಮಿ ಅವರ ಆದಿಯಾಗಿ ಎಲ್ಲ ಸಮಾಜದ ಮುಖಂಡರು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲ ಯುವಕರು ಎಷ್ಟು ಚೆನ್ನಾಗಿ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಒಂದೇ ಯೂನಿಫಾರ್ಮ್ ಹಾಕೊಂಡು 100 ವರ್ಷಗಳಿಂದನೂ ಸಹ ಈ ದೇವಾಲಯ ಇದೆ ಅಂತ ಇಲ್ಲಿ ನಂಗೆ ತಿಳಿಸಿದ್ರು. ಸಮುದಾಯದ ಮಕ್ಕಳು ಇವರಿಗೆ ಪಾರಿತೋಷಿಕ ಸಮುದಾಯದ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯರಿಗೂ ಸನ್ಮಾನ ಮಾಡಲಾಯಿತು. ಇಷ್ಟೊತ್ತು ಸುದ್ದಿ ನೀಡಿದ್ದು ಮಹತಿ ರಘು, ಚಿಕ್ಕಬಳ್ಳಾಪುರ. ಸನ್ಮಾನವನ್ನು ಮಾಡಿದಂತಹ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲ ಅತಿಥಿಗಳಿಗೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಸಮುದಾಯದ ಬಂಧುಗಳಿಗೆ ಅನಂತ ಧನ್ಯವಾದಗಳು ಸರ್. ಕುಂಬಾರ ಸಮುದಾಯದ ಮಹೇಶ್ ರವರು ಮಣ್ಣಿನ ಬಗೆ ಬಗೆಯ ಹೂವಿನ ಮಡಿಕೆಯನ್ನು ತಯಾರಿಸಿದರು. ಮೊಬೈಲ್ಗಳನ್ನು ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಂಡು